ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ. ಫ್ರೆಂಡ್ಸ್, ಇವತ್ತು ಈರುಳ್ಳಿ ಬೋಂಡ ಮಾಡೋಣ. ಫ್ರೆಂಡ್ಸ್ ನೋಡಿ, 1 ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೀನಿ, 1/4 ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅಡಿಗೆ ಸೋಡಾ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ, ಖಾರಕ್ಕೆ ಎಷ್ಟು ಬೇಕು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಫ್ರೆಂಡ್ಸ್, ನಿಮ್ಮ ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಖಾರದ ಪುಡಿ ಹಾಕ್ಬೋದು, ಇದು ಮೆಣಸಿನ್ಕಾಯಿ ಸ್ಕಿಪ್ ಮಾಡಿ. 2 ಈರುಳ್ಳಿ ತಗೊಂಡಿದ್ದೀನಿ, ಸಣ್ಣದಾಗಿ ಹಚ್ಚಿದ್ದೀನಿ. ಫ್ರೆಂಡ್ಸ್, ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್ ನೋಡಿ, ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ, ಕಡಲೆ ಹಿಟ್ಟು ಹಾಕ್ಕೊಳ್ಳಿ, ಅಕ್ಕಿ ಹಿಟ್ಟು, ಈರುಳ್ಳಿ ಹಾಕ್ಕೊಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು ಮತ್ತು ಅಡಿಗೆ ಸೋಡಾ ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು. ಫ್ರೆಂಡ್ಸ್ ನೋಡಿ, ಫಸ್ಟ್ ಎಲ್ಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದಕ್ಕೆ ನೀರಷ್ಟು ಹಿಡಿಯಲ್ಲ, ಈರುಳ್ಳಿಲಿ ನೀರಂಶ ಇರುತ್ತೆ, ಸೊ ಅದಕ್ಕೆ ಫಸ್ಟೇ ನೀರು ಹಾಕೋದು ಬೇಡ, ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಡಿ. ಫ್ರೆಂಡ್ಸ್ ನೋಡಿ, ಈ ರೀತಿ ಚಿಮ್ಮಿಸ್ಕೊಂಡು ಕಲಿಸ್ಕೊಳ್ಳಿ. ನೀರು ಈ ರೀತಿ ಚಿಮ್ಮಿಸ್ಬಿಟ್ಟು ಕಲಿಸ್ಕೊಳ್ಳಿ. ಜಾಸ್ತಿ ಆಗಿಬಿಟ್ರೆ ನೀರು ತೆಳ್ಳಗಾಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ ಬೋಂಡ. ಫ್ರೆಂಡ್ಸ್ ನೋಡಿ, ಈಗ ಈ ರೀತಿ ಇದ್ರೆ ಸಾಕು, ತೆಳು ಇರಬಾರ್ದು, ಸಾಕು. ಈಗ ಇದು ರೆಡಿ ಆಗಿದೆ. ಫ್ರೆಂಡ್ಸ್ ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾಯ್ದಿದೆ. ಫ್ರೆಂಡ್ಸ್ ನೋಡಿ, ಈ ಸೈಜಲ್ಲಿ ಮಾಡಿ ಹಾಕಿ. ಫ್ರೆಂಡ್ಸ್, ನಿಮಗೆ ಎಷ್ಟು ಸೈಜಿನ ಬೇಕೋ, ಚಿಕ್ಕ ಸೈಜ್ ಬೇಕೋ ದೊಡ್ಡ ಸೈಜ್ ಬೇಕೋ ನೋಡಿ ಹಾಕಿ. ದೊಡ್ಡ ಸೈಜ್ ಹಾಕಿದ್ರೆ ಬೇಗ ಬೇಯಲ್ಲ, ಸ್ವಲ್ಪ ಸಣ್ಣ ಸೈಜೇ ಹಾಕಿ. ಸಾಕು. ಲೋ ಫ್ಲೇಮಲ್ಲಿಟ್ಟು ಬೇಯಿಸಿ. ಫ್ರೆಂಡ್ಸ್ ನೋಡಿ, ಹೀಗೆಲ್ಲ ತಿರುವಾಕ್ಕೊಳ್ಳಿ. ಲೋ ಫ್ಲೇಮಲ್ಲಿಟ್ಟು ಬೇಯಿಸಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಮೇಲೆ ಕಪ್ಪಾಗ್ಬಿಡುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ. ಫ್ರೆಂಡ್ಸ್ ನೋಡಿ, ಇನ್ನೊಂದು ಸ್ವಲ್ಪ ಬೇಯಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೈ ಫ್ಲೇಮಲ್ಲಿ ಇಟ್ಟರೆ ಕಪ್ಪಾಗ್ಬಿಡುತ್ತೆ. ಫ್ರೆಂಡ್ಸ್ ನೋಡಿ, ಆಗಿದೆ, ಸಾಕು. ಎಣ್ಣೆ ಕ್ಲೀನಾಗಿ ಸೋಸ್ಬಿಟ್ಟು ಒಂದು ಪೇಪರ್ ಟವಲ್ ಮೇಲೆ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಇನ್ನು ಮಿಕ್ಕಿರೋದು ಸೇಮ್ ಅದೇ ಥರ, ನೆಕ್ಸ್ಟ್ ಬ್ಯಾಚ್ ಅದೇ ಥರ ಹಾಕ್ಕೊಳ್ಳಿ. ನೋಡಿ, ಲೋ ಫ್ಲೇಮಲ್ಲಿ ಇಟ್ಟು ಹಾಕಬೇಕು ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಈರುಳ್ಳಿ ಬೋಂಡ ಸರ್ವ್ ಮಾಡಿದ್ದೀನಿ. ತುಂಬ ಗರ್ಗರಿಯಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಈ ವೆದರ್ಗಂತೂ ತುಂಬಾ ಚೆನ್ನಾಗಿರುತ್ತೆ, ಮಳೆಗಾಲ ಇದು. ನೀವು ನಿಮ್ಮ ಮನೆ ಮಾಡಿ ಹೇಗೆ ಬಂತು ಅಂತ ಹೇಳಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.